ನಮ್ಮ ಎಲ್ಲ ಪಕ್ಷದ ನಗರಾಧ್ಯಕ್ಷರಾದ ಸುರೇಶ್ ಬಾಬು ಅವರೇ, ವಿರೋಧ ಪಕ್ಷ ನಾಯಕರಾದಂಥ ನಗರಸಭೆಯ ಸದಸ್ಯರು, ವಿರೋಧ ಪಕ್ಷ ನಾಯಕರಾದ ಗಣಪತಿ ಮಂಡಳಿಯವರೇ, ನಗರ ಪ್ರಧಾನ ಕಾರ್ಯದರ್ಶಿಯಾದ ದಿನೇಶ್ ಅವರೇ, ಇನ್ನೊಬ್ಬ ನಗರ ಮುಖಂಡರಾದ ಉಮೇಶ್ ಅವರೇ, ಬಸವರಾಜ್ ಅವರೇ, ಕನ್ನಪ್ಪನವರೇ, ನಮ್ಮ ಬೋರೂರು ಪಂಚಾಯತಿ ಅಧ್ಯಕ್ಷರಾದ ಕೊಂಡೋಜಿ ಅವರೇ, ನಮ್ಮ ಎಸ್ ಬೋಗಿನ ಘಟಕದ ಅಧ್ಯಕ್ಷರಾದ ವಿಜಯ್ ಆಡ್ಗಳೆ ಅವರೇ, ಶ್ರೀನಿವಾಸ್ ಅವರೇ, ಉಳಿದಂತೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರು, ಮಾಧ್ಯಮ ಸ್ನೇಹಿತರು, ನಮ್ಮ ತಾಲೂಕಿನಲ್ಲಿ ಎಡೆಬಿಡದೆ ಪೋರ್ಡನ ಆರ್ಭಟ ಎಲ್ಲ ಭಾಗದಲ್ಲೂ ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಫ್ಲಡ್ ಅನಾಹುತಗಳಾಗಿದೆ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ಮುಖಂಡರು, ನಗರ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಎಲ್ಲ ಕಡೆಗೆ ಎಲ್ಲೆಲ್ಲಿ ಹಾನಿಯಾಗಿದೆ ಆಗಿಂದಾಗೆ ಭೇಟಿ ಕೊಟ್ಟು ನೊಂದವರಿಗೆ ಸಾಂತ್ವನ ಹೇಳಿ, ಮಾನ್ಯ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಅವರ ಕಡೆಯಿಂದ ಅವರ ಹೆಸರಿನಲ್ಲಿ ಸಣ್ಣ ಸಣ್ಣ ಸಹಾಯಗಳನ್ನು ನೊಂದ ಕುಟುಂಬಗಳಿಗೆ, ಭಾಳ ದೊಡ್ಡ ಪ್ರಮಾಣದ ನಷ್ಟ ಆದವರಿಗೆ 10,000 ಕೊಟ್ಟಿದ್ದೀವಿ, ಸಣ್ಣ ಪ್ರಮಾಣದ ನಷ್ಟ ಆದವರಿಗೆ 5,000 ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಇಲಾಖಾ VA, RI, ತಹಸೀಲ್ದಾರರು, AC ಅವ್ರ ಮೂಲಕ ಸರ್ಕಾರದಿಂದ ಏನು ಬರುತ್ತೆ ಅದಕ್ಕೆ ರೆಕಾರ್ಡ್ ಮಾಡೋದಕ್ಕೆ ಅವರಿಗೆಲ್ಲ ಒಂದು ಮಾಹಿತಿಯನ್ನು ಹಾಕಿದ್ದೀವಿ. ಅವರು ಕೂಡ ಓಡಾಡ್ತಾಯಿದ್ದಾರೆ. ಎಲ್ಲೂ ಒಂದು ಸಣ್ಣ ಅನಾಹುತ ಆದರೂ ಕೂಡ ನಾವು ಬಿಟ್ಟಿಲ್ಲ. ನಮ್ಮ ಕೆಲವು BJPಯ ಕೆಲವರು ನಮ್ಮ ನಾಯಕರು ಮಾನ್ಯ ಗೋಪಾಲಕೃಷ್ಣ ಸಾಹೇಬರು ವಿದೇಶ ಪ್ರವಾಸ ಹೋಗಿದ್ದಕ್ಕೆ ಇಲ್ಲ ಸಲದ ಟೀಕೆ ಟಿಪ್ಪಣಿ ಮಾಡ್ತಿದ್ದಾರೆ. ಅವರು ವಿದೇಶಕ್ಕೆ ಹೋಗಿರೋದು ಮೋಜು ಮಸ್ತಿಗಲ್ಲ, ಅವರ ಮಗಳ ಮನೆಯಲ್ಲಿ ಪೂರ್ವ ನಿಯೋಜಿತ ಒಂದು ಕಾರ್ಯಕ್ರಮ ಇದೆ. ಭಾಳ ಹಿಂದೆ ಫಿಕ್ಸ್ ಆಗಿದ್ದು, ಅವ್ರು ಹೋಗಾಗಿರಲಿಲ್ಲ, ಆ ಟೈಮ್ ಹೋಗಿದೆ. ಮೋಜು ಮಸ್ತಿಗಾಗಿ ಹೋದಂಥ ನಮ್ಮ ನಾಯಕರು ಯಾವತ್ತೂ ಜನರ ಜೊತೆಗೆ, ಜನರ ಪರವಾಗಿದ್ದಂಥ ನಾಯಕರು. ಯಾಕಂದರೆ BJPಯವರಿಗೆ ಬೇರೆ ಕೆಲಸ ಇಲ್ಲ. ಇವ್ರ ಯೋಗ್ಯತೆಗೆ 5 ರೂಪಾಯಿ ಕೊಟ್ಟಿಲ್ಲ ಎಲ್ಲಿ ಹೋದರು, ಬರೀ ಬಾಯಿ ಮಾತು. ಅದು ನಾವು ಬರೀ ಬಾಯಿ ಮಾತಲ್ಲ, ನಾಯಕರು ನಮಗೆ ತಾಕೀತು ಮಾಡಿ ವಿದೇಶಕ್ಕೆ ಹೋಗೋ ಮುನ್ನಾ ದಿನ KDP ಸಭೆ ಮಾಡಿ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಸಿ, ಎಲ್ಲೆಲ್ಲಿ ಫ್ಲಡ್ಡಿನ ಅನಾಹುತ ಆಗುತ್ತೆ ನೀವು ಜಾಗರೂಕರಾಗಿ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಮುಖಂಡರು ಕೂಡ ನಮ್ಮನ್ನು ಕೂರಿಸಿ, ಒಂದು ಕಡೆ ಅಧಿಕಾರಿಗಳು ಅವ್ರು ಕೆಲಸ ಮಾಡ್ತಾರೆ, ನೀವು ಪಕ್ಷದ ಮುಖಂಡರಾಗಿ ನೀವು ಕೂಡ ಕೆಲಸ ಮಾಡಬೇಕಂತ ನಮಗೆ ತಾಕೀತು ಮಾಡಿ ಹೋದ್ಮೇಲೆ ನಾವು ನಗರ ಗ್ರಾಮಾಂತರ ಒಂದನ್ನು ಬಿಟ್ಟಿಲ್ಲ. ನಾವು ಟೀಮ್ ಮಾಡ್ಕೊಂಡು ಓಡಾಡಿದ್ದೀವಿ, ಎಲ್ಲರೂ ಒಂದೇ ಕಡೆ ಹೋಗಿಲ್ಲ. ಯಾಕಂದರೆ ತಾಲೂಕಿನ ವಿಸ್ತೀರ್ಣ ದೊಡ್ಡದಿದೆ. ಕರೂರು ಬಾರಂಗಿ ಹೋಗಿದ್ದೀವಿ, ಕಸ್ಬಾ ಹೋಬಳಿ ಹೋಗಿದ್ದೀವಿ, ಆವನಹಳ್ಳಿ ಹೋಬಳಿ ಹೋಗಿದ್ದೀವಿ, ಅನಂತಪುರ ಹೋಬಳಿ ಹೋಗಿದ್ದೀವಿ. ನಗರದಲ್ಲಿ ನಮ್ಮ ಬಾಬಣ್ಣವರ ನೇತೃತ್ವದಲ್ಲಿ ಇಲ್ಲಿರೋ ಟೀಮು ಗಣಪತಿ ಮಂಡಗಳ್ಳಿ, ದಿನೇಶು, ಉಮೇಶ್, ನಮ್ಮ ಗ್ರಾಮಾಂತರದವರು ಅವ್ರ ಜೊತೆ ಸೇರ್ಕೊಂಡು ಅನೇಕ ನಾನು ನೋಡಿದೆ. ನಮ್ಮ ಚಂದ್ರು, ಬಸವರಾಜ ಕುಗ್ವೆ, ಅನೇಕರು ಟೌನಲ್ಲಿ ಕೂಡ ಬಾತಿ ಬರೋದು ಮಾತ್ರ BJPಯವರು ಆಡ್ತಾಯಿದ್ದಾರೆ. ಅವರಿಗೆ ನಾನು ಖಂಡಿಸ್ತೀನಿ. ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಖಂಡಿಸ್ತೀನಿ. ಯಾಕಂದರೆ BJPಯವರು ಬರೀ ಬಾಯಿ ಮಾತಿನ ನಾಯಕರು. ನಮ್ಮ ನಾಯಕರು ಹಾಗಲ್ಲ, ಸಣ್ಣ ಸಹಾಯ ತನ್ನ ಕೈಯಲ್ಲಿ ಆ ಸಂದರ್ಭಕ್ಕೆ ಏನಾಗುತ್ತೆ, ನೊಂದ ಕುಟುಂಬಗಳಿಗೆ ಒಂದು 5,000, ಒಂದು 10,000 ಆ ಸಂದರ್ಭಕ್ಕೆ ಅವರೇನು ತಮ್ಮ ಸಂಸಾರದ ಸ್ಥಿತಿಗತಿಗಳ ಬಗ್ಗೆ ಅವರು ಅನುಕೂಲ ಮಾಡಿಕೊಳ್ಳಿ ಅಂತ ಕೊಡೋದು, ಸರ್ಕಾರದ ಕೊಡೋದು ಬೇರೆ. ಆ ರೀತಿ ಕೆಲಸವನ್ನು ಇಡೀ ತಾಲೂಕಿನಾದ್ಯಂತ ಮನೆ ಬಿದ್ದಿರ್ಬೋದು, ಹಳ್ಳ ಕೊಳ್ಳಗಳ ಕೊಚ್ಕೊಂಡು ಹೋಗಿರ್ಬೋದು, ಮರ ಬಿದ್ದಿರ್ಬೋದು, ಎಲ್ಲ ಥರದ ಅನಾಹುತಗಳಿಗೂ ಕೂಡ ನಾವು ಭೇಟಿ ಕೊಟ್ಟಿದ್ದೀವಿ. ತಮಗದು ಮಾಹಿತಿಯೂ ಇದೆ. ನಮ್ಮೆಲ್ಲ ಮುಖಂಡರು ಯಾರು ಒಬ್ಬರು ಪ್ರಶ್ನೆ ಇಲ್ಲ, ಪಕ್ಷದ ಎಲ್ಲರೂ ಬಂತು. ಯೂತ್ ಕಾಂಗ್ರೆಸ್ ಇರ್ಬೋದು, ಮೇನ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಕಿಸಾನ್ ಸೆಲ್ ಇರ್ಬೋದು, ಎಲ್ಲ ಒಟ್ಟು ಪಕ್ಷ ಆದಮೇಲೆ ಎಲ್ಲ ಒಟ್ಟಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸಮರೋಪಾದಿಯಲ್ಲಿ. ಇವತ್ತು ಎಲ್ಲೇ ನೀವು ಹೋಗಿ ನಮ್ಮ ಅಟೆಂಡೆನ್ಸ್ ಅಲ್ಲಿದೆ, ತಾಲೂಕಿನ ಅನಾಹುತ ಆದ ಜಾಗದಲ್ಲಿ. ಆ ರೀತಿಯ ಕೆಲಸವನ್ನು ಮಾಡಿದ್ದೀವಿ. ಇದರ ಜೊತೆಗೆ ನಮ್ಮ ನಾಯಕರಾದ ಹಿರಿಯ ನಾಯಕರು ಕಾಗೋಡು ತಿಮ್ಮಪ್ಪನವರು ಕೂಡ ಫ್ಲಡ್ ಆದ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈ 94ನೇ ವಯಸ್ಸಿನಲ್ಲೂ ಕೂಡ
ಅವ್ರ ಮನೇಲಿ ಕೂತಿಲ್ಲ, ಮನಸ್ಸು ತಡೆಯೋಕ್ಕಾಗಿಲ್ಲ ಅವರಿಗೆ. ಅವರು ಕೂಡ ಅನೇಕ ಪ್ರದೇಶಗಳಿಗೆ ಕನ್ನೊಳ್ಳೆ ಅಂತ ಬಂದು ಸೈದೂರು ಭಾಗದಲ್ಲಿ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ, ಇನ್ನೂ ಉಳಿದ ಭಾಗಕ್ಕೂ ಭೇಟಿ ಕೊಟ್ಟಿದ್ದಾರೆ. ಇವೆಲ್ಲ ಆದಮೇಲೆ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಸೊರಬ, ಸಾಗರ, ಹೊಸನಗರ, ತೀರ್ಥಹಳ್ಳಿ ನಿನ್ನೆ ಎಡೆಬಿಡದೆ ಪ್ರತಿಯೊಂದು ಜಾಗಕ್ಕೂ ಹೋಗಿ ಪರಿಶೀಲನೆ ಮಾಡಿ ಏನೇನಾಗಿದೆ, ಏನು ಅನಾಹುತ ಆಗಿದೆ, ಮುಂದೆ ಹೇಗೆ. ಅವರೊಬ್ಬರೇ ಹೋಗಿಲ್ಲ, ಡಿ ಸಿ ಅವ್ರನ್ನ, ಎ ಸಿ ಅವ್ರನ್ನ, ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಮತ್ತು ನಮ್ಮ ಜೊತೆ ನಮ್ಮ ಮುಖಂಡರುಗಳು ಎಲ್ಲ ಹೋಗಿ ವೀಕ್ಷಣೆ ಮಾಡಿ ನೊಂದ ಕುಟುಂಬಗಳಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ವೈಯಕ್ತಿಕ ಧನ ಸಹಾಯ ಅವರೂ ಮಾಡಿದ್ದಾರೆ. ನಾವು ಶಾಸಕರ ಕಡೆಯಿಂದಲೂ ಮಾಡಿದ್ದೀವಿ, ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರವ್ರ ಕಡೆಯಿಂದ, ಮಂತ್ರಿಗಳು ಕೂಡ ವೈಯಕ್ತಿಕ ಸಹಾಯ ಮಾಡಿ ಸರ್ಕಾರದ ಬರೋದು ಆಮೇಲೆ. ಆ ರೀತಿಯ ಕೆಲಸವನ್ನು ನಿನ್ನೆ ಇಡೀ ದಿನ ಅವರು ಎಲ್ಲ ಕಡೆ ನೆರೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಕೊನೆಗೆ ಪ್ರೆಸ್ ಮೀಟ್ ಮಾಡಿ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಅವರಿಗೆಲ್ಲ ಗೈಡ್ಲೈನ್ ಹೇಳಿ ಹೀಗೆ ತಕ್ಷಣ ಅವ್ರು ರೆಕಾರ್ಡ್ ರೆಡಿ ಮಾಡಬೇಕು, ಯಾವ್ಯಾವ ಮನೆ ಬಿದ್ದೋಗಿದೆ ತಕ್ಷಣ ಸರ್ಕಾರ ನೀವು ತುರ್ತು ಕೊಡೋದು ಏನಿದೆ ತಹಶೀಲ್ದಾರರು ಕೊಡಬೇಕು, ತುರ್ತು ನಗರಸಭೆ ಏನು ಕೊಡಬೇಕು, ನಾವು ವೈಯಕ್ತಿಕ ಕೊಡೋದು ಬೇರೆ. ಸರ್ಕಾರ ಉಳಿದ ಅಮೌಂಟನ್ನು ಮುಂದಿನ ದಿನದಲ್ಲಿ ನಾವು ಸರ್ಕಾರ ಲೆವೆಲಲ್ಲಿ ಚರ್ಚೆ ಮಾಡಿ ಜನರ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿ ನಿನ್ನೆ ಇಡೀ ದಿನ ಅವರು ಪ್ರವಾಸ ಮಾಡಿದ್ದಾರೆ. ಪ್ರವಾಸ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರು, ಗಣಪತಿ ಮಂಡಗಳ್ಳೆ ಜಿಲ್ಲಾಧ್ಯಕ್ಷರು ಬಂದಿದ್ರು ಇಲ್ಲಿ ನಮ್ಮ ಸಾಗರಕ್ಕೆ, ಕಲಗೋಡು ರತ್ನಾಕರು, ಜಿಲ್ಲಾ ಪ್ರಸನ್ನ ಕುಮಾರ್ ಅವರು, ಉಳಿದಂತೆ ನಮ್ಮ ನಾಯಕರು ಇಲ್ಲಿದ್ದಂಥ ತಾಲೂಕಿನ ಎಲ್ಲ ಮುಖಂಡರು. ನಾನು ಹಿಂದೆ ಇರಲಿಲ್ಲ. ಯಾಕೆ ಇರಲಿಲ್ಲ, ನನಗೆ ಮಿನಿಸ್ಟ್ರ್ ಫೋನ್ ಬಂದಿತ್ತು. ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೀಟಿಂಗ್ ಕರೆದಿದ್ರು. ನಾನು 2 ದಿನ ಬೆಂಗಳೂರಲ್ಲಿದ್ದೆ, ನಾನು ಹಿಂದಿನ ಕಾರ್ಯಕ್ರಮಕ್ಕೆ ನಾನು ಇರಲಿಲ್ಲ. ಅದು ನಮಗೆ ಮಾಹಿತಿ ಇತ್ತು. ನಾನು ನಮ್ಮೆಲ್ಲ ಮುಖಂಡರಿಗೆ ಮಾಹಿತಿ ಹಾಕಿ ಇಲ್ಲೇ ಕೆಲಸ ಅವರು ಭಾಳ ಚಾಚು ತಪ್ಪದೆ ಮಾಡಿದ್ದಾರೆ. ಇಷ್ಟೆಲ್ಲ ಸಮರೋಪಾದಿಯಲ್ಲಿ ನಾವು ಕೆಲಸ ಮಾಡಿದರೂ ಕೂಡ ಬಿ ಜೆ ಪಿಯವ್ರು ಬೊಗಳೇ ಬಿಡ್ತಾರೆ. ₹1 ಅವ್ರು ಕೊಟ್ಟಾರ ಕೇಳಿ, ನಾನು ಬೇಕಾದ್ರೆ ಬಹಿರಂಗ ಚರ್ಚೆ ಕರೀರಿ, ನನ್ನ ಹತ್ರ ದಾಖಲೆ ಇದೆ, ಎಲ್ಲೆಲ್ಲಿ ಹೋಗಿದ್ದೀವಿ, ಏನೇನು ಅನಾಹುತ ಆಗಿದೆ, ಏನೇನು ಅವ್ರಿಗೆ ಸಹಾಯ ಮಾಡಿದ್ದೀವಿ, ಇಡೀ ತಾಲೂಕಿನ ಲೆಕ್ಕ ನಮ್ಮ ಹತ್ರ ರೆಡಿ ಇದೆ ರೆಕಾರ್ಡು. ಅವ್ರು ಏನೇನು ಮಾಡಿದ್ದಾರೆ, ಏನು ಕೊಟ್ಟಿದ್ದಾರೆ. ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಶಾಸಕರು ಅಧಿಕಾರ ಇದ್ದಾಗ ಕಳೆದ 10 ವರ್ಷದಲ್ಲಿ ಇದೇ ಥರ ಅನಾಹುತಗಳಿಗೆ ದುಡ್ಡು ಕೊಡ್ತಾ ಬಂದಿದ್ರು. ತಮ್ಮ ಮಾಧ್ಯಮದಲ್ಲಿ ಗೊತ್ತಿರ್ಬೋದು. ಬಿ ಜೆ ಪಿಯವರ ಗುಣ ಏನು ಗೊತ್ತೇನು, ಸರ್ಕಾರದಿಂದ ಬಂದರೂ ಕೊಡಿಸ್ತಾರೆ, ತಮ್ಮ ಜೇಬಿಂದ ₹5 ಕೊಟ್ಟು ಅಭ್ಯಾಸ ಇಲ್ಲ. ಬರೇ ಬೊಗಳೆ. ಆ ಬೊಗಳೆನ ಯಾರು ಒಪ್ಪಲ್ಲ. ಕೆಲಸ ಮಾಡ್ಬೇಕು ಮನುಷ್ಯ, ಕೆಲಸ ಮಾಡಿದ್ರೆ ಒಪ್ತಾರೆ. ಇವತ್ತು ನಾವು ನಮ್ಮ ಕೈಲಾಗಿ ಶಾಸಕರು ಮಾಡಿಸಿದ್ದಾರೆ ಎಲ್ಲ ಭಾಗಕ್ಕೂ, ಬರೀ ಒಂದಲ್ಲ, ಎಷ್ಟು ಮನೆಗಳು, ಎಷ್ಟು ಕಡೆ, ಅನಂತಪುರ, ಆಚಾಪುರ, ಗಿಳಲ್ಗುಂಡಿ, ಪಳಸಗೋಡು, ಕೌತಿ, ಲಾವಗೇರೆ, ಇಲ್ಲಿ ನಮ್ಮ 31 ವಾರ್ಡಲ್ಲಿ ಎಲ್ಲೆಲ್ಲಿ ಮನೆ ಬಿದ್ದವು ಎಲ್ಲ ಕಡೆಗೆ, ಕರೂರು ಬಾರಂಗಿ, ಕೋಗಾರು, ಕಟ್ಟಿನಕಾರು, ಎಲ್ಲ ಕಡೆ ನಾವು ಒಂದು ಬಿಡದೆ ಇವತ್ತು ಪಕ್ಷದ ವತಿಯಿಂದ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಸಹಿಸ್ಲಾರ್ದೆ ಹೇಳ್ತಾರೆ, ಕೇಳಿ ಅವ್ರಿಗೆ ನಮಗೇನು ವಿರೋಧ ಪಕ್ಷಾಗ ಅವರು ಮಾಡಲಿ ತಪ್ಪಲ್ಲ, ಆದರೆ ಮಾತಾಡೋಕ್ಕೆ ಇತಿಮಿತಿ ಬೇಕು. ಶಾಸಕರು ಮೋಜು ಮಸ್ತಿಗೆ ಹೋಗಿಲ್ಲ. ಪೂರ್ವಭಾವಿ ಸಿದ್ಧತೆ ಅದು ಭಾಳ ಹಿಂದೆ ಹೋಗಬೇಕಿತ್ತು, ಹೋಗೋಕ್ಕಾಗಿರಲ್ಲ. ಹೋಗುವಾಗ ಅವರು ಮೊನ್ನೆ ಸ್ಪೀಕರ್ ಸಾಹೇಬರಿಗೆ ಲೆಟ್ರ್ ಕೊಟ್ಟಿದ್ದಾರೆ, ಪಕ್ಷದ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಲೆಟ್ರ್ ಕೊಟ್ಟು ತಮ್ಮ ವೈಯಕ್ತಿಕ ಕಾರ್ಯಕ್ರಮದ ಹೇಳಿಕೊಂಡೆ ಅವ್ರು ಹೋಗಿದ್ದಾರೆ. ಅವ್ರು ಹೋದರೂ ಕೂಡ ನಾವು ಇಲ್ಲಿ ನಮಗೆ ಏನು ತಾಕೀತು ಮಾಡಿದರು ನಮ್ಮೆಲ್ಲ ಮುಖಂಡರುಗಳಿಗೆ, ನಮ್ಮ ಕೆಲಸವನ್ನು ನಾವು ಚಾಚು ತಪ್ಪದೆ ಪ್ರತಿದಿನ. ಇವತ್ತು ಕೂಡ ನಾನು ಈಗ ಬರೋರ ಕಡೆ ನಮ್ಮದು ಇದೆ, ಮಧ್ಯಾಹ್ನ ಕಡೆ ಭಾಳ ಫ್ಲಡ್ ಆಗಿದೆ, ಅಲ್ಲಿ ಭಾಳ ಹಳ್ಳಕೊಳ್ಳಗಳು, ಚಾನಲ್ಗಳು ಕೊಚ್ಕೊಂಡು ಹೋಗಿದ್ದವು. ನಿರಂತರ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಿ ಜೆ ಪಿಯ ಕೆಲವು, ಈಗ ಅಕ್ರಮ ಮಲ್ಲಿಕಾರ್ಜುನ್ ಒಂದು ಕಡೆ ಹೇಳ್ತಾಯಿದ್ರು, ಆಮೇಲೆ ಬೇರೆಯವ್ರು ಹೇಳಿದ್ದಾರೆ, ಮಾಜಿ ಶಾಸಕರು ಅದನ್ನ ಹೇಳಿದ್ದಾರೆ. ಎಲ್ಲಿ ಡೆಂಗು ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟಾಗ, ಈಗ ಆಸ್ಪತ್ರೆ ವಿಚಾರದಲ್ಲಿ ತಾವಿಗೆ ಮಾಧ್ಯಮದವರಿಗೆ ಮಾಹಿತಿ ಇದೆ. ಈಗ ಅಧಿವೇಶನ ಸಮಯದಲ್ಲಿ ಹೋಗಿದ್ದು ಸರಿಯಲ್ಲ ಅಂತ ಅಲ್ಲಲ್ಲ, ತಾವು ಹೇಳೋದು ಹೌದು, ಒಪ್ಪಿಗೆತ್ತೀವಿ ಅದನ್ನು. ಆದರೆ ಅಧಿವೇಶನಕ್ಕೆ
ಭಾಳ ಹಿಂದೆ ಈ ಪ್ರೋಗ್ರಾಮ್ ಫಿಕ್ಸ್ ಆಗಿ ಮಗಳ ಮನೆಯಲ್ಲಿ ಕಾರ್ಯಕ್ರಮ ಇದೆ. ಅವಳು ಒಬ್ಬಳೇ ಮಗಳು. ಆ ಮಗಳ ಮನೆಗೆ ತಂದೆ ತಾಯಿ ಕಾರ್ಯಕ್ರಮ ಹೋಗಲ್ಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಪ್ಪಲ್ಲ. ಅದಕ್ಕಾಗಿ ಅವ್ರು ಏನೇ ಇದ್ದರೂ ನಾಯಕರಿಗೆ, ರಾಜ್ಯ ಮಟ್ಟದ ನಾಯಕರಿಗೆ ಹೇಳ್ಕೊಂಡು ಸ್ಪೀಕರ್ ಸಾಹೇಬ್ರಿಗೆ ಲೆಟ್ರ್ ಕೊಟ್ಟು ಅನುಮತಿ ತಗೊಂಡೇ ಹೋಗಿದ್ದಾರೆ. ಮತ್ತು ಇವತ್ತು ಸುದ್ದಿ ಮಾಹಿತಿ ನೋಡಿದೆ ನಿಮ್ಮ ಇದ್ರ ಮಾಧ್ಯಮದ ಮುಖಾಂತರಲ್ಲೇ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿಂದಲೇ ಎಲ್ಲ ಇಡೀ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಕರೆದು ಅಲ್ಲಿಂದಲೇ ಈ ನೆರೆ ಸಂತ್ರಸ್ತರ ಏನೇನಾಗಿದೆ ಮಾಹಿತಿ ತಗೊಂಡು ಅದನ್ನು ಅವರು ಇವತ್ತು ವಿಡಿಯೋ ಕಾನ್ಫರೆನ್ಸು ಕೂಡ 2:30ಗೆ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಇವತ್ತು ಇಟ್ಕೊಂಡಿದ್ದಾರೆ. ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ನಮ್ಮ ಹತ್ರಕ್ಕೆ ಮಾಡಿಸೋದು ಅಲ್ಲದೆ ಅವರು ಕೂಡ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಮಾಡುವಾಗ ಸುಮ್ಮನೆ ಬೊಗಳೆ ಬಿಡೋದು ಅರ್ಥ ಇಲ್ಲ ಅಂತ ನನ್ನ ಅನಿಸಿಕೆ ಮತ್ತು ತೀವ್ರವಾಗಿ ಖಂಡಿಸ್ತಾಯಿದೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮಾನ್ಯ ಶಾಸಕರು ಇವತ್ತು ವಿದೇಶಿ ಪ್ರವಾಸದಲ್ಲಿದ್ದಾರೆ ಅಂತ ಪದನ ಯೂಸ್ ಮಾಡ್ತಾರೆ ಬಿ ಜೆ ಪಿಯವರು. ಅವ್ರು ವಿದೇಶಿ ಪ್ರವಾಸ ಅಲ್ಲ, ಅವರ ಮಗಳ ಮನೆಗೆ ಹೋಗಿರೋದು, ಅದು ವಿದೇಶದಲ್ಲಿದೆ ಅಷ್ಟೇ. ಈಗ ಮದುವೆ ಆದಮೇಲೆ ಮಗಳು ಮದುವೆ ಹೋದ ವರ್ಷ ಮಾಡಿದರು, ಅವರ ಮನೆ ಪ್ರೋಗ್ರಾಮ್ ಹೋಗಿದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದರೆ, ಅವರು ವಿದೇಶಕ್ಕೆ ಹೋಗೋ ಮುಂಚೆ ಅವರ ಕರ್ತವ್ಯವನ್ನು ನಿರ್ವಹಿಸಿದಾರೋ ಇಲ್ಲ ಅನ್ನೋದು. ಯಾಕಂದರೆ ನಿರಂತರವಾಗಿ ಹೋಗೋ ಪೂರ್ವದಲ್ಲಿ 1 ತಿಂಗಳು ಸಾಗರದ ಎಲ್ಲ ಅಧಿಕಾರಿಗಳ ಸಭೆಯನ್ನು ಸುಮಾರು 5ರಿಂದ 6 ಸರಿ ಮಾಡಿದ್ದಾರೆ. KDP ಮೀಟಿಂಗ್ ಮಾಡಿದ್ದಾರೆ, ಅಧಿಕಾರಿಗಳ ಸಭೆ ಮಾಡಿದ್ದಾರೆ, ನಗರಸಭೆಯ ಒಂದು ಮೀಟಿಂಗು ಸಹ ಸದಸ್ಯರೊಂದಿಗೆ ಮಾಡಿದ್ದಾರೆ. ಅದಕ್ಕಿಂತ ಹೊರತಾಗಿ ಎಲ್ಲೆಲ್ಲಿ ಏನೇನಾದಾಗ ಯಾವ ಥರ ಸ್ಪಂದನೆ ಮಾಡಬೇಕು ಅಂತ ನಮ್ಮ ಪಕ್ಷದ ಮುಖಂಡರುಗಳಿಗೂ ಸಹ ಡೈರೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಯಾಕಂದರೆ ಸಾಗರ ಟೌನಿಗೆ ಸಂಬಂಧಪಟ್ಟಂಗೆ ಸುಮಾರು ಅಂದಾಜು 20ರಿಂದ 25 ಮನೆ ಇವತ್ತು ಹಾನಿ ಒಳಪಟ್ಟಿದೆ. 20ರಿಂದ 25 ಮಂದಿಯಲ್ಲಿ ಒಂದು 10ರಿಂದ 16 ಮನೆ ಮಾತ್ರ ರೆಕಾರ್ಡ್ ಇದೆ. ಕೆಲವು ರೆಕಾರ್ಡ್ ಇಲ್ದಿರೋ ಮನೆಗಳು ಇರ್ತವೆ. ಯಾಕಂದರೆ ಈಗ ಮುನ್ಸಿಪಾಲ್ಟಿಯಿಂದ, ನಗರಸಭೆಯಿಂದ ಏನಾದ್ರು ಪರಿಹಾರ ಕೊಡಬೇಕು ಅಂದರೆ ಖಾತೆ ಇರಬೇಕು ಅನ್ನೋ ಪದ ಇದೆ ಬಿಡ್ರಿ, ಅದು ಸರ್ಕಾರಿ ಕಾಯ್ದೆ. ಆದರೆ ಇವರು ವೈಯಕ್ತಿಕವಾಗಿ ನಾವು ನಗರಾಧ್ಯಕ್ಷ ಆಗಿ ನಾನು ಹೋಗಿದ್ದೀನಿ, ನಮ್ಮ ಮುಖಂಡರುಗಳು ಹೋಗಿದ್ದಾರೆ, ಗಣಪತಿ ಹೋಗಿದ್ದಾನೆ, ಮತ್ತು ಅವರ PA ಶ್ರೀನಿವಾಸ್ ಅವರು ಅಧಿಕಾರಿ, ಸರ್ಕಾರಿ ಅಧಿಕಾರಿ, ಅವರು ಖಾಸಗಿ PA ಅಲ್ಲ, ಅವರೊಬ್ಬ ಎಂಪ್ಲಾಯ್ಡ್. ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಅವ್ರ ಮೂಲಕನೇ ಎಲ್ಲ ಧನ ಸಹಾಯವನ್ನು ಪ್ರತಿ ಮನೆ ಮುಡಿಸಿದ್ವಿ ನಾವು. ಅಲ್ಲಿ ಪಕ್ಷ ನೋಡಲಿಲ್ಲ, ಜಾತಿ ನೋಡಲಿಲ್ಲ, ಅಥವಾ ಯಾವ ಜೊತೆ ಓಡಾಡ್ತಿರೋ ನೋಡಲಿಲ್ಲ. ಅವತ್ತೇನು ದೂರ ಹಾನಿಯಾಗಿದೆ ಆ ಮನೆಗಳಿಗೆ ಪರಿಹಾರವನ್ನು ತಕ್ಷಣ ತುರ್ತಾಗಿ ಅವತ್ತಿನಾಗೇನು ಆಗೋಗಬೇಕು ಅದನ್ನು ಕೊಟ್ಟಿದ್ದಾರೆ. ಮತ್ತು ನಗರಸಭೆಯ ಅಧಿಕಾರಿಗಳಿಗೂ ಸಹ ಡೈರೆಕ್ಷನ್ ಕೊಟ್ಟು ಅವ್ರ ಮೂಲಕವೂ ಸಹ ಪ್ರತಿ ಮನೆಗೆ ಭೇಟಿ ಕೊಟ್ಟು ಅರ್ಜಿ ತಗೊಂಡು ನಗರಸಭೆ ಪರಿಹಾರ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕೊನೆಗೆ ತಾಲೂಕು ಆಫೀಸಿಂದ ರುಕ್ಮಿಣಿ ಅಂತ ಒಬ್ಬ ಕ್ಲರ್ಕನ್ನು ವಿಶೇಷವಾಗಿ ನೇಮಕ ಮಾಡಿ ಸಾಗರ ಟೌನ್ ಎಲ್ಲೇ ಮನೆ ಬಿದ್ದರೂ ಸಹ ಅವಳು ತಾಲೂಕು ಆಫೀಸಿಗೂ ಸಹ ತಹಸೀಲ್ದಾರ್ಗೂ ಸಹ ರಿಪೋರ್ಟ್ಗಳನ್ನು ಹಾಕಿದ್ದಾರೆ. ಇದು ನಮ್ಮ ವಿರೋಧ ಪಕ್ಷರು ಗಮನಿಸಬೇಕು. ಯಾಕಂದರೆ ಈ ಸೆಷನ್ನು ಇದೆ ಅಂತ ಅನೌನ್ಸ್ ಆಗೋಕ್ಕೂ ಮುಂಚೆನೇ ಇವ್ರದ್ದು ಫಾರಿನ್ ಟೂರ್ ಫಿಕ್ಸ್ ಆಗಿತ್ತು, ಅವರ ಮಗಳ ಮನೆಯ ಫಂಕ್ಷನ್ ಫಿಕ್ಸ್ ಆಗಿತ್ತು. ಆದ್ದರಿಂದ ಏನು ಆ ಪ್ರೋಸೆಸ್ಗಳು ಮುಗ್ದಿರೋದ್ರಿಂದ ಇವರಿಗೆ ಹೋಗಲೇಬೇಕಂತ ಪರಿಸ್ಥಿತಿ ಬಂತು. ಅದರಿಂದ ಇವತ್ತಿನ ದಿನ ಮಧ್ಯಾಹ್ನ 3 ಗಂಟೆಗೆ ಅವರು ಜೂಮ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಈ ನೆರೆ ಪರಿಹಾರ ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರಿಗಳ ಜೊತೆಗೆ ಜೂಮ್ ಮೀಟಿಂಗನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಅದು ಒಂದು ಕರ್ತವ್ಯನೇ. ಆದ್ದರಿಂದ ನಾವು ನಮ್ಮ ಜನರ ಸ್ಪಂದನೆ ಏನಿದೆ ಅಂದ ಮೇಲೆ ನಮ್ಮ ಕರ್ತವ್ಯ ಇರುತ್ತೆ. ಯಾಕಂದರೆ ಅವರು ಇವತ್ತು ಅಂತಲ್ಲ, ಅವರು ಶಾಸಕರಾಗಿರಲಿ ಆಗದೇ ಇದ್ದಾಗಲೂ ಸಹ ಎಲ್ಲೇ ಏನೇ ತೊಂದರೆ ಆದಾಗಲೂ ಸಹ ಅವರು ಹೋಗಿ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದು ನಾವೆಲ್ಲ ಕಂಡು ಬಂದಿರೋ ವಿಚಾರ. ಯಾಕೆಂದರೆ ಕೋವಿಡ್ ಬಂದ ಸಂದರ್ಭದಲ್ಲಿ ನಮ್ಮವ್ರು ಶಾಸಕರಾಗಿರಲಿಲ್ಲ. ಸರ್ಕಾರದಿಂದ ಬಂದಂಥ ವಸ್ತುಗಳು ನಂದು ಅಂತ ಕೊಟ್ಟಂಥವ್ರು ಆವತ್ತಿನ ಶಾಸಕರು. ಆದರೆ ಅವತ್ತೂ ಸಹ ಗೋಪಾಲಕೃಷ್ಣ ಬೇಳೂರು ಇಡೀ ತಾಲೂಕಲ್ಲಿ ಯಾರು ಅವತ್ತು ನೊಂದಿದ್ರು, ಯಾರು ಅವತ್ತು ಊಟಕ್ಕೆ ತೊಂದರೆ ಆಗಿತ್ತು, ಅವ್ರು ಎಲ್ಲರಿಗೂ ಸಹ ಹಂತವಾಗಿ ಅವತ್ತು ಪರಿಹಾರ ಕೊಟ್ಟಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ, ಮಾಧ್ಯಮ ಮಿತ್ರರು ನೋಡಿದ್ದೀವಿ. ಮತ್ತು ಈಗ ನಾಡ್ದು ಬಂದ ಮೇಲೂ ಸಹ ಎಲ್ಲೆಲ್ಲಿ ಅನಾಹುತಗಳ ಅಲ್ಲಿಗೆ ಸಹ ವೈಯಕ್ತಿಕವಾಗಿ ಅವರು ಮತ್ತೊಮ್ಮೆ ಭೇಟಿ ಕೊಟ್ಟು ಮತ್ತೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಕೊಡಿಸ್ತಾರೆ. ಮತ್ತು ವೈಯಕ್ತಿಕವಾಗಿಯೂ ಸಹ ಕೈ ಹಿಡಿಯುವಂಥ ಕೆಲಸವನ್ನು ನಮ್ಮ ಶಾಸಕರು ಮಾಡ್ತಾರೆ ಅಂತ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ನಮ್ಮ ತಾಲೂಕಿನ ಯಾರು ನಮ್ಮ ಮತದಾರಿದ್ದಾರೆ ಅವರೆಲ್ಲರೂ ಗಮನಿಸಬೇಕಾದ ಅಂಶ ಏನಂದರೆ, ರಾಜಕಾರಣನೂ ಮಾಡಬೇಕು, ಬೇಡ ಅನ್ನಲ್ಲ, ಜೊತೆಗೆ ಸಂಸಾರನೂ ಕಟ್ಟಬೇಕಾಗತ್ತೆ. ನಾವು ಸಂಸಾರದಲ್ಲಿ ಸ್ಪಷ್ಟವಾಗಿದ್ದರೆ ಮಾತ್ರ ರಾಜಕೀಯದಲ್ಲಿ ಸ್ಪಷ್ಟವಾಗಿರ್ತೀವಿ. ನಾವು ಸಂಸಾರದಲ್ಲಿ ಯಾವಾಗ ಸ್ಪಷ್ಟವಾಗಿರಲ್ವೋ ರಾಜಕಾರಣ ನಮ್ಮದು ಸ್ಪಷ್ಟತೆ ಇರಲ್ಲ. ಈಗ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋ ಪದ, ಬಣ್ಣ ಹಚ್ಚೋ ಪದ ಬೇಡ. ಅವರ ಕರ್ತವ್ಯ ನಿರ್ವಹಿಸಲೇ ಇಲ್ಲ ಅಂದ್ರೆ ಮಾತ್ರ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅವರು ವಿದೇಶದಲ್ಲಿದ್ದರೂ ಸಹ ಸಾಗರ ತಾಲೂಕು ಜನತೆ ಜೊತೆ ಇದ್ದಾರೋ ಇಲ್ವೋ, ಅವ್ರ ಪರವಾಗಿ ಯಾರು ಹೋಗ್ತಾರೆ ಅನ್ನೋ ಪ್ರಶ್ನೆ ಇಲ್ಲ. ಅವ್ರು ತಕ್ಷಣ ಹೋಗಿದ್ದಾರಲ್ಲ, ಅವ್ರು ಹೋದರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ. ಗೋಪಾಲಕೃಷ್ಣ ಬೇಳೂರು ಅವರ ಫಾಲೋವರ್ಸ್ ಹೋಗಿರೋದು. ಹೋಗಿ ಅಂದ ಚಂದ ನೋಡ್ಕೊಂಡು ಬಂದಿಲ್ಲ. ಹೋದವರಿಗೆ ಮಾತಾಡಿಸಿ
ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡಿ ಶಾಸಕರು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಅವ್ರಿಗೆ ಅವ್ರು ಶಾಸಕರು ಕೊಟ್ಟಂಥ ಸಣ್ಣ ಮಟ್ಟದ ಅಮೌಂಟನ್ನು ಅವ್ರಿಗೆ ಕೊಟ್ಟು ಬಂದಿದ್ದೀವಿ. ಇಲ್ಲಿ ದುಡ್ಡಿನ ಪ್ರಶ್ನೆ ಬರೋಲ್ಲ. ನಾನು ಹೇಳ್ತಿರೋದು ಇವತ್ತು ಯಾರು ದುಡ್ಡಿಗೋಸ್ಕರ ಮನೆ ಬೀಳ್ಸ್ಕೊಳ್ಳಲ್ಲ. ಅನಾಹುತಗಳು ಮಳೆ ಬಂದಾಗಿರುತ್ತೆ. ಮಳೆ ಬಂದಂಥ ಸಂದರ್ಭದಲ್ಲಿ ಯಾರು ನೊಂದಿರ್ತಾರೆ ಅವರಿಗೆ ಶಾಸಕರ ಪರವಾಗಿ ಹೋಗಿದ್ದು ಅಂದರೆ ಅದಕ್ಕೆ ಶಾಸಕರೇ ಕಾರಣ. ಆದ್ದರಿಂದ ಅವರ ವೈಯಕ್ತಿಕ ಬದುಕನ್ನು ರಾಜಕಾರಣಕ್ಕೆ ತರೋದು ಬೇಡ. ಎಲ್ಲರಿಗೂ ವೈಯಕ್ತಿಕ ಬದುಕಿದೆ. ಎಲ್ಲರೂ ವೈಯಕ್ತಿಕ ಬದುಕು ಮುಗಿಸೇ ರಾಜಕಾರಣ ಮಾಡೋರು. ರಾಜಕಾರಣಕ್ಕೋಸ್ಕರ ವೈಯಕ್ತಿಕ ಬದುಕನ್ನು ಯಾರೂ ಸಾಯಿಸಲ್ಲ. ಇದು ಫಸ್ಟು ತಿಳ್ಕೊಬೇಕಾದಂಥ ನಮ್ಮ ಜನರ ಕರ್ತವ್ಯ. ಇವತ್ತು ಈ ಪತ್ರಿಕಾಗೋಷ್ಠಿಯ ತಾಲೂಕು ಅಧ್ಯಕ್ಷರ ಚಂದ್ರಪ್ಪನವರೇ, ಸುರೇಶ್ ಬಾಬು ಅವರೇ, ದಿನೇಶ್ ಅವರೇ, ಬಸವರಾಜ್ ಅವರೇ, ಕನ್ನಪ್ಪನವರೇ, ಬೋರೂರು ಪಂಚಾಯತ್ ಅಧ್ಯಕ್ಷರಂಥ ಖಂಡೋಜಿ ಅವರೇ, ಉಮೇಶ್ ಅವರೇ, ವಿಜಯ್ ಅವರೇ, ಎಲ್ಲ ನಮ್ಮ ಮುಖಂಡರೇ, ಮಾಧ್ಯಮ ಮಿತ್ರರೇ, ಇವತ್ತು ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ನಗರಾಧ್ಯಕ್ಷರು ಮಾತಾಡಿದ್ದಾರೆ. ಇವಾಗ ಕಳೆದ ಒಂದು ವಾರ 10 ದಿನ ಹಿಂದಿಂದಲೂ ಧಾರಾಕಾರ ಮಳೆ ಆಗ್ತಾಯಿದೆ. ಆ ಮಳೆಗೆ ಸಾಕಷ್ಟು ಸಿಟಿಯಲ್ಲಿರ್ಬೋದು, ಹಳ್ಳಿಯಲ್ಲಿರ್ಬೋದು ಸುಮಾರು ಮನೆಗಳು ಅನಾಹುತ ಆಗಿದ್ದಾವೆ, ಕೆರೆ ಕಟ್ಟೆಗಳು ಅನಾಹುತ ಆಗಿದ್ದಾವೆ, ರಸ್ತೆಗಳು ಅಲ್ಲೆಲ್ಲಿ ಕುಸಿತಿದ್ದಾವೆ. ಇವತ್ತು ಶಾಸಕರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ ನಮ್ಮ ವಿರೋಧ ಪಕ್ಷ BJP ಮುಖಂಡರುಗಳು ಇಲ್ಲ ಸಲ್ಲದ ಮಾತುಗಳನ್ನು ಕೆಲವೊಂದು ವಾಟ್ಸಾಪ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನಾವು ನೋಡಿದ್ದೀವಿ. ಅವರು ಮಗಳು ಮದುವೆ ಮಾಡಿ 1 ವರ್ಷ ಆಗಿತ್ತು, ವಿದೇಶಕ್ಕೆ ಹೋಗ್ಬೇಕಂತ ಅವರ ಕಾರ್ಯ ಒತ್ತಡದಲ್ಲಿ ಹೋಗಿರಲಿಲ್ಲ. ಅವರು ಮಗಳು ಮನೆಗೆ ಹೋಗಿದ್ದಾರೆ ಬಿಟ್ಟರೆ ಅವ್ರು ಯಾವುದೋ ಮೋಜು ಮಸ್ತಿಗೆ ಹೋಗಿಲ್ಲ. BJP ಮುಖಂಡರಿನ ಕಿವಿ ಮಾತು ಹೇಳ್ತೀನಿ. ಇವತ್ತು ನಗರದಲ್ಲಿ 25 ಮನೆಗಳು ಬಿದ್ದರೂ ನಾವೆಲ್ಲ ಮುಖಂಡರುಗಳು, ನಮ್ಮ ಶಾಸಕರ ಆಪ್ತ ಕಾರ್ಯದರ್ಶಿಗಳು ನಮ್ಮ ಜೊತೆಗೆ ಬಂದು, ಅಧಿಕಾರಿಗಳ ಜೊತೆಗೆ ನಗರಸಭೆ ಕಮಿಷನರಿಂದ ಹಿಡಿದು ಎಲ್ಲ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಎಲ್ಲ ಬಂದು ಪರಿಶೀಲನೆ ಮಾಡಿ ಅದೇ ಸ್ಪಾಟಲ್ಲಿ ಶಾಸಕರು ಅವರಿಗೆ ಅರ್ಜೆಂಟಿಗೆ ಏನು ಅವ್ರ ಮನೇಲಿ ನಷ್ಟ ಆಗಿದೆ, ಬಟ್ಟೆ ಇರ್ಬೋದು, ಮತ್ತೊಂದು ಇರ್ಬೋದು, ತಗೋಬೇಕಂತ ಅವ್ರ ಕೈಲಾದ ಸಹಾಯ ಮಾಡಲಿಕ್ಕೆ ಹೇಳಿದ್ರು, ಮಾಡಿ ಬಂದಿದ್ದೀವಿ. ಅದು ಈ ವಿರೋಧ ಪಕ್ಷದ BJP ಮುಖಂಡರು ಗಮನಿಸ್ಬೇಕು. ಸುಮ್ಮನೆ ಬಾಯಿ ಇದೆ ಅಂತ ಚಪ್ಪಲಕ್ಕಾಗಿ ಮಾತಾಡಬಾರ್ದು. ಅವರು ಎಷ್ಟು 25 ಮನೆ ಸಾಗರದಲ್ಲಿ ಬಿದ್ದಾವಲ್ಲ, ಅವ್ರು ಎಷ್ಟು ಮನೆಗೆ ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಸಾಕಾರ ಮಾಡಿ ಬಂದಿದ್ದಾರೆ, ಅವರು ಹೇಳಬೇಕು, ಮಾಧ್ಯಮದ ಮುಂದೆ ಹೇಳಬೇಕಲ್ಲ. ಸುಮ್ಮನೆ ಶಾಸಕರ ಬಗ್ಗೆ ಮಾತಾಡೋದು ಬಿಡಬೇಕು. ಅವರು ಮುಂಚೆನೇ ಎಲ್ಲ ನಮ್ಮ ಮುಖಂಡರು ಹೇಳ್ದಂಗೆ ಅಧಿಕಾರಿಗಳು ಒಳ್ಳೆಯ ಸೂಚನೆ ಕೊಟ್ಟು ಹೋಗಿದ್ರು. ಅಧಿಕಾರಿ ಮಳೆಗಾಲ ಬಂದಾಗ ಜನಸಾಮಾನ್ಯ ಬರ್ತಾರೆ ಆಫೀಸ್ಗಳಿಗೆ, ಅವ್ರಿಗೆ ಒಳ್ಳೆ ರೀತಿಯ ಮಾತಾಡಿಸ್ಬೇಕು, ಅವ್ರ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಎಲ್ಲೆಲ್ಲಿ ಮಳೆ ಜಾಸ್ತಿ ಹಾನಿಯಾಗಿ ಎಲ್ಲ ಅಲರ್ಟ್ ಆಗಿರಬೇಕು ಅಂತ ಮಾತಾಡಿದರು. ಹಾಗೆಯೇ ಇವತ್ತು ಅವರು ಅಮೇರಿಕದ ಹೊರದೇಶದಿಂದ ಇವತ್ತು ಜೂಮ್ ಮೀಟಿಂಗ್ ಮಾಡ್ತಾಯಿದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಕರೆದು 2:30ಗೆ ಅವರು ಅದನ್ನು BJP ಅವರು ಗಮನಿಸಬೇಕಾಗುತ್ತೆ. ಹಾಗೆಯೇ ನಿನ್ನೆ ನಮ್ಮ ಸಾಗರ ನಗರ ಇರ್ಬೋದು, ತಾಳಗುಪ್ಪ ಹೋಬಳಿ ಇರ್ಬೋದು, ಎಲ್ಲ ಕಡೆಯೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಬಂದಿದ್ದರು. ನಮ್ಮೆಲ್ಲ ಮುಖಂಡರುಗಳು ಇದ್ದು ಅಲ್ಲಿ ಕತ್ಲೆ ಬಜಾರದಲ್ಲಿ ಒಂದು ಮನೆ, ಶೆಟ್ರದ್ದೊಂದು ಮನೆ ಬಿದ್ದಿತ್ತು. ಅಲ್ಲಿ ತಾಲೂಕು ಆಫೀಸಿಂದ 1,25,000 ಪರಿಹಾರ ಕೊಟ್ಟರು. ನಮ್ಮ ನಗರಸಭೆಯಿಂದ 20,000 ಕೊಟ್ಟರು. ಗೋಪಾಲಕೃಷ್ಣ ಬೇಳೂರು ಸಹಕಾರ ಮಾಡಿದರು. ಹಾಗೆಯೇ ಮಧು ಬಂಗಾರಪ್ಪನವ್ರು ವೈಯಕ್ತಿಕ ಧನ ಸಹಾಯನೂ ಅವರು ಮಾಡಿದರು. ನಾವೆಲ್ಲ ಇದ್ದೀವಿ. ಇದು ಇಷ್ಟು ವಿಷಯ. ಆ BJP ಅವರು ಇತ್ತೀಚೆಗೆ ಈಗೇನು ಹೇಳಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಖಂಡಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಮಾತನಾಡ್ತೀವಿ. ಮಾಧ್ಯಮ ಸ್ನೇಹಿತರೆ, ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ. ದಿನನಿತ್ಯ ನಾವು ಪಕ್ಷದ ಆಫೀಸನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7-8 ಗಂಟೆವರೆಗೆ ನಿರಂತರವಾಗಿ ನಮ್ಮ ನಗರ ಕಾಂಗ್ರೆಸ್ನಲ್ಲಿರ್ಬೋದು, ಗ್ರಾಮಾಂತರ ಕಾಂಗ್ರೆಸ್ನಲ್ಲಿರ್ಬೋದು, ಪ್ರತಿನಿತ್ಯ ನಾವಿಲ್ಲಿ ಅಟೆಂಡ್ ಮಾಡ್ತೀವಿ. ಯಾಕಂದರೆ ತಾಲೂಕಿನ ಮೂಲೆಯಿಂದ ನೊಂದಂಥವ್ರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಾವು ಯಾರಿದ್ದರೂ ಕೂಡ ಅವ್ರಿಗೇನು ಕೆಲಸ, ಏನು ಆಗಬೇಕು, ಯಾವ ಆಫೀಸಿಂದ ಅವ್ರು ಕರ್ಕೊಂಡೋಗಿ ದಿನನಿತ್ಯ ಕೆಲಸ ಮಾಡ್ತಿದ್ದೀವಿ. ನಾವು ಇಲ್ಲದ ಸಂದರ್ಭದಲ್ಲಿ ಒಂದು ಲೆಡ್ಜರನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. ನಮ್ಮ ಟೈಪಿಸ್ಟು ರೇಷ್ಮಾ ಇಲ್ಲೇ ಇರ್ತಾರೆ. ಯಾರು ಬಂದರು, ಯಾವ ಊರು, ಅವ್ರ ಫೋನ್ ನಂಬರು ಅವ್ರು ಎಂಟ್ರಿ ಮಾಡಿ ಹೋಗಬೇಕು. ಆ ರೀತಿಯ ನಿರಂತರವಾದ ಸಂಪರ್ಕನ ಜನರ ಜೊತೆಗೆ ನಮ್ಮ ಪಕ್ಷ ಕೆಲಸ ಮಾಡ್ತಾಯಿದೆ. ಯಾರೋ ಹೇಳ್ಬೋದು ಬಾಯಿಗೆ ಬಂದಂಗೆ, ನಮಗೆ ಆಗದಿದ್ದಕ್ಕೆ. ಅಂದರೆ ಇಲ್ಲೇನಪ್ಪ ಅಂದರೆ ನಮ್ಮ ಪಕ್ಷ ಭಾಳ ಪ್ರಬಲವಾಗಿ ನೋಡಿ, ದಿನನಿತ್ಯ ಜನಸಂದಣಿ, ಒಬ್ಬರಲ್ಲ ಇಬ್ಬರಲ್ಲ, ತಾಲೂಕಿನ ಮೂಲೆಯಿಂದ ಬರ್ತಾರೆ.
ಇಲ್ಲ ನಾನಿದ್ದಾಗ ನಾನು ಮಾತಾಡ್ತೀನಿ, ಬಾಬಣ್ಣ, ಗಣಪತಿ, ನಮ್ಮ ದಿನೇಶ್, ಇವತ್ತರ ಎಲ್ಲ ಮುಖಂಡರು ಇಲ್ಲಿ ಕನ್ನಪ್ಪ ಇರ್ಬೋದು, ವಿಜಯ ಅವರು ಹೊಳೆ ಹಚ್ಚಿ ಬರೋದು ಕಡಿಮೆ, ಉಳಿದಂತೆ ಎಲ್ಲರೂ ಕೂಡ ನಿರಂತರ ಜನರ ಕೆಲಸದಲ್ಲಿ ನಾವು ಭಾಗಿಯಾಗಿ, ಮತ್ತು ಆಸ್ಪತ್ರೆ, ಫಾರೆಸ್ಟ್ ಆಫೀಸು, ಸ್ಟೇಷನ್ನು ಎಲ್ಲ ಕೆಲಸದಲ್ಲೂ ಪಕ್ಷ ಬಂದಂಥ ನಮ್ಮ ಕಾರ್ಯಕರ್ತರು ಯಾರಿಗೂ ನಾವು ನೋವು ಕೊಡೋದೇ ಕೆಲಸ ಮಾಡ್ತಾಯಿದ್ದೀವಿ ನಿರಂತರವಾಗಿ. ಬೇರೆ ಪಕ್ಷದವರು ಚುನಾವಣೆಗೆ ಬಾಗಿಲು ತಕ್ಕತ್ತಾರೆ, ಬೇರೆ ಹೊತ್ತಿನ ಬಾಗಿಲು ಮುಚ್ಚಿದ್ದಾರೆ. ನನಗೆ ಗೊತ್ತಿದ್ದಂಗೆ ನಮ್ಮದು ಮಾತ್ರ ನಿರಂತರ ಇಲ್ಲಿ ಆಫೀಸ್ ಬಾಗಿಲು ತಗೊಂಡು ಕೆಲಸ ಮಾಡ್ತಾಯಿದ್ವಿ, ಪಕ್ಷದ ಸಂಘಟನೆ. ಯಾಕಂದ್ರೆ ನಾಯಕರ ಆದೇಶನೂ ಹಾಗೆ ಇದೆ, ನೀವೆಲ್ಲ ಕಡೆ ಓಡಾಡಬೇಕು, ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಆ ಕೆಲಸವನ್ನು ಮಾಡಬೇಕಂತ ನಮಗೆ ತಾಕೀತು ಮಾಡಿದ್ದಾರೆ. ಆ ಪ್ರಕಾರ ನಾವು ಎಲ್ಲರೂ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀವಿ.